ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಈ ಚಿತ್ರದ ನಾಯಕ ದೊಡ್ಡ ಮನೆಯ ಭರವಸೆ ಯುವರಾಜ್ ಕುಮಾರ್ ಯುವ ಅವರಿದ್ದಾರೆ. ಯುವ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೂ ಈ ಚಿತ್ರದ ನಾಯಕಿ ಬ್ಯಾಂಗಲ್ ಬಂಗಾರಿ ಅಂತಾನೆ ಫೇಮಸ್ ಆಗಿದ್ದಾರೆ ಸಂಜನಾ ಅವರು. ಸಂಜನಾ ಅವರೇ, ಈ ಕಾರ್ಯಕ್ರಮಕ್ಕೆ ನಿಮಗೂ ಸ್ವಾಗತ. ಥ್ಯಾಂಕ್ ಯು. ಈ ಚಿತ್ರದಲ್ಲಿ ಮಿಸ್ಟೀರಿಯಸ್ ಆಗಿ ಉಳ್ಕೊಂಡಿರೋ ಕ್ಯಾರೆಕ್ಟರು ಸಂಪದ ಅವರು ನಮ್ಮ ಜೊತೆ ಇದ್ದಾರೆ. ಸಂಪದ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ನಮಸ್ಕಾರ. ಥ್ಯಾಂಕ್ ಯು. ಯುವ ಅವರೇ, ಎಕ್ಕ ಮೊದಲನೇದಾಗಿ ಕ್ವಶನ್, ಎಕ್ಕ ಯಾಕೆ ಈ ಸಿನಿಮಾಗೆ ಟೈಟಲ್? ಎಕ್ಕ ಎಕ್ಕ ಅಂದ್ರೆ ಏನು ಹೇಳಿ? ಏಸ್, ರಾಜ್ಯಕ್ಕಿಂತ ಮೇಲಿರೋದು ಏಸು. ಅದೇ ಥರ ಕಾರ್ಡ್ಸ್ ಅಲ್ಲಿ ನೋಡಿದ್ರೆ ಅತಿ ಕೆಳಗಡೆ ಇರೋದು ಏಸೆ. ಸೊ ಈ ಮುತ್ತು ಕ್ಯಾರೆಕ್ಟರ್ ಜರ್ನಿ ಯಾವ ಥರ ಇದೆ ಅಂದರೆ ಎರಡು ಶೇಡೂ ಬರುತ್ತೆ. ಆ್ಯಂಡ್ ಆ ಟ್ರಾವೆಲ್ ಇದೆ, ಕೆಳಗಡೆಯಿಂದ ಮೇಲೆ ಹೋಗೋ ಟ್ರಾವೆಲ್ ಇದೆಯಲ್ಲ. ಆ್ಯಂಡ್ ಪ್ರತಿಯೊಬ್ಬ ಮನುಷ್ಯನೂ ಅವನೇ ಏಸು ಅವನ ಜೀವನದಲ್ಲಿ. ಸೊ ಅದಕ್ಕೆ ಈ ಕ್ಯಾರೆಕ್ಟರ್ಗೆ ಎಕ್ಕ ಅಂತ ಬಂದಿದ್ದು. ಓಕೆ, ಎಕ್ಕ ಬಗ್ಗೆ ರಾಣಿಯರನ್ನು ಕೇಳಿದ್ರೆ ಕರೆಕ್ಟ್ ಇರುತ್ತೆ ಅನ್ಸುತ್ತೆ. ಸಂಜನಾ ಅವರೇ, ಎಕ್ಕ ಅಂದರೆ ಏನು ನಿಮ್ಮ ಪ್ರಕಾರ ಈ ಸಿನಿಮಾದಲ್ಲಿ? ಅವ್ರು ಆಗಲೇ ಹೇಳ್ಬಿಟ್ರಲ್ಲ, ಅದೇ ಅನ್ಸರ? ಹಾಂ, ಹೌದು. ಅಂದರೆ ಅವ್ರು ಹೇಳ್ದಾಗೆ ಕ್ಯಾರೆಕ್ಟ್ರಲ್ಲೂ ಮಗುನೂ ಇದೆ, ಮೃಗನೂ ಇದೆ ಅಂತ ಬರುತ್ತಲ್ಲ. ಸೊ ಆ ಹೈಸ್ ಆ್ಯಂಡ್ ಲೋಸ್ ಆಫ್ ಡಿಫ್ರೆಂಟ್ ಶೇಡ್ಸ್ ಇದೆ ಸಿನಿಮಾದಲ್ಲಿ. ಸೊ ಅದೆರಡನ್ನ ಬೇಸ್ ಮಾಡಿನೇ ಎಕ್ಕ ಅಂತ ಇಟ್ಟಿರೋದು. ಸಂಪದ ಅವರೇ, ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ರಿವೀಲ್ ಮಾಡಿಲ್ಲ ನಮಗೆ. ನಾವು ಡೀಟೇಲ್ ಸರ್ಚ್ ಮಾಡಿದ್ರೂ ಕೂಡ ನಮ್ಗಷ್ಟಾಗಿ ಗೊತ್ತಾಗಿಲ್ಲ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗೆ, ಏನು? ಪಾತ್ರದ ಹೆಸರು ಮಲ್ಲಿಕಾ ಅಂತ. ಒಂದು ಮೇಜರ್ ಟರ್ನ್ ತೊಗೊಳ್ತಿರ್ಬೇಕಾದ್ರೆ ಮುತ್ತು ಕ್ಯಾರೆಕ್ಟರ್ ಅಂತ ಒಂದು ಟೈಮ್ನಲ್ಲಿ ಮೀಟ್ ಮಾಡೋ ಅಂಥ ಕ್ಯಾರೆಕ್ಟರ್. ಆ ಟ್ರಾನ್ಸಿಷನ್ನಲ್ಲಿ ಅವಳಿಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ತಿರ್ತಾಳೆ. ಒಂದಷ್ಟು ಜನಕ್ಕೆ ರಿಲೇಟಬಲ್ ಆಗಿರುವಂಥ ಕ್ಯಾರೆಕ್ಟರ್. ಸೊ ಇಷ್ಟು ದಿವಸ ಏನೂ ರಿವೀಲ್ ಆಗಿಲ್ಲ, ಬಟ್ ಸಿನಿಮಾನಲ್ಲಿ ಐ ಥಿಂಕ್ ಇಟ್ ವಿಲ್ ಕಮ್ ಆಫ್ ಎಸ್ ಎ ಸರ್ಪ್ರೈಸ್. ಸ್ವಲ್ಪ ಡೆಫಿನೆಟ್ ಸಿನಿಮಾನೇ ನೋಡಿ ಅಂತ ಸಿನಿಮಾನೇ ನೋಡಿ ಇನ್ನೊಂದು 5 days ಇದೆ. ಯುವ ಅವರೇ, ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹೆಸರು ಮುತ್ತು ಅಂತ, ಅಣ್ಣವರ ಹೆಸರು ಮುತ್ತುರಾಜು ಅಂತ. ಅದೇನಾದರೂ ಕನೆಕ್ಟ್ ಆಯ್ತಾ ಅಥವಾ ಕೋ ಇನ್ಸಿಡೆಂಟಾ? ಇವಾಗ ಹಳ್ಳಿಲಿ ಈಗ ಹೆಸರಿಡ್ತಾರಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ರೋಹಿತ್ ಸರ್ ಅವ್ರ ತಾಯಿ ಹೆಸರು ರತ್ನ ಅಂತ, ಅದಕ್ಕೆ ರತ್ನನ್ ಪ್ರಪಂಚ. ಈ ಸಿನಿಮಾದಲ್ಲೂ ನನ್ನ ತಾಯಿ ಹೆಸರು ರತ್ನ. ಆ್ಯಂಡ್ ಊರಲ್ಲಿ ಈ ಥರ ಇನ್ನೋಸೆಂಟ್ ಹುಡುಗರೆ ಮುತ್ತು ಮುತ್ತು ಅಂತ ಕರೆಯೋದು ಚೆನ್ನಾಗಿರುತ್ತಲ್ಲ. ಆ್ಯಂಡ್ ಅದು ಮುತ್ತು ರತ್ನ ಅಂತ ಸೇರಿದಾಗ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಈ ಸಿನಿಮಾದಲ್ಲಿ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿರ್ತೀರಾ ನೀವು, ರತ್ನ ಅನ್ನೋದು. ಸೊ ರತ್ನಗೋಸ್ಕರ ಈ ಸಿನಿಮಾದಲ್ಲಿ ಇದೆಲ್ಲ ನಡೆಯುತ್ತಾ? ಕತೆ ಶುರುವಾಗುತ್ತಾ ರತ್ನಗೋಸ್ಕರನೇನಾ? ಈ ಮಕ್ಳಿಗೆ ಎಲ್ಲರಿಗೂ ತಾಯಿ ಅಂದರೆ ಅಷ್ಟು ಪ್ರೀತಿ ಅಲ್ಲ. ನೀವು ಎಸ್ಪೆಷಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ನೋಡಿದ್ರೆ ಎಲ್ಲರೂ ಹೆಚ್ಚಾಗಿ ಟ್ಯಾಟೂ ಹಾಕ್ಸ್ಕೊಳ್ಳೋದೇ ಅವ್ರ ತಾಯಿ ಹೆಸರು. ಕೆಲವರು ಬರೀ ಅಮ್ಮ ಅಂತ ಹಾಕೋತಾರೆ, ಇನ್ನು ಕೆಲವರು ತಾಯಿ ಹೆಸರು ಹಾಕೋತಾರೆ. ಆ್ಯಂಡ್ ಮುತ್ತು ಅವನ ಪ್ರಪಂಚ ಏನಂದರೆ ಹಳ್ಳಿಲಿ ಅವನು ಅವನ ತಾಯಿ ಅಷ್ಟೇ. ಸಂಜನಾ ಅವರ, ನಿಮ್ಮ ಕ್ಯಾರೆಕ್ಟರು ಅಂದರೆ ಲೋಕಲ್ ಪಕ್ಕ ರಗ್ಗಡಿರೋ ಹುಡುಗಿ ಅಂತ ಅನಿಸುತ್ತೆ. ಬಟ್ ಬ್ಯಾಂಗಲ್ ಬಂಗಾರಿ ಸಾಂಗಲ್ಲಿ ಕ್ಯೂಟಾಗಿ ಕಾಣಿಸುತ್ತೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಇದೆ. ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ? ನೀವು ಹೇಳ್ದಾಗೆ ಲೋಕಲ್ ಹುಡುಗಿ, ರಾ ಆ್ಯಂಡ್ ರಗಡ್ ಹುಡುಗಿನೇ. ಸಾಂಗಲ್ಲಿ ಏನಂತಾರೆ, ಅವಳ ಹಾವಭಾವ ಬೇರೆ ಎಕ್ಸ್ಟ್ರಾ ತೋರ್ಸೋಕ್ಕಾಗಿಲ್ಲ ಅಷ್ಟೇ. ಬಟ್ ಒಂದು ಲೋ ಮಿಡಲ್ ಕ್ಲಾಸ್ ಹುಡುಗಿ, ಶೀಸ್ ಅ ಸೇಲ್ಸ್ ಗರ್ಲ್. ನಂದಿನಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅನ್ಫಿಲ್ಟರ್ಡಾಗೆ ಮಾತಾಡ್ತಾಳೆ ಅವಳು, ಬೋಲ್ಡ್ ಇದ್ದಾಳೆ. ಬಟ್ ಶಿ ಇಸ್ ವೆರಿ ಇನ್ನೋಸೆಂಟ್ ಆ್ಯಂಡ್ ಸಿಂಪಲ್ ಆನ್ ದ ಇನ್ಸೈಡ್. ಆ ಥರ ಯಾವುದಾದ್ರೂ ಒಂದು ಸಿನಿಮಾ ಜನಕ್ಕೆ ರೀಚ್ ಆಗಬೇಕು ಅಂದರೆ ಅದು ಸಾಂಗ್ಸ್ ಆಲ್ರೆಡಿ ಈಗ ಚಿಕ್ಕ ಮಕ್ಕಳು ಕೂಡ ಹೇಳ್ತಿದ್ದಾರೆ ಬ್ಯಾಂಗಲ್ ಬಂಗಾರಿ ಅಂತ. ಸೊ ಈ ಬ್ಯಾಂಗಲ್ ಬಂಗಾರಿ ಸಾಂಗ್ ರಿಲೀಸ್ ಆದಾಗ ಅಥವಾ ಸಾಂಗ್ ಕೇಳಿದಾಗ ಬಂಗಾರ ಮನುಷ್ಯದ ಮೊಮ್ಮಗನ ಹತ್ರನೇ ಕೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬ್ಯಾಂಗಲ್ ಅಲ್ಲ, ಸಾಂಗ್ ಕೇಳಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ನನಗೆ ಸಖತ್ ಇಷ್ಟ ಆಯ್ತು. ಸಾಂಗ್ ಕೇಳಿದ ತಕ್ಷಣ ಟ್ಯೂನ್ ಫಸ್ಟ್ ಬಂತು. ಆಮೇಲೆ ಲಿರಿಕ್ಸ್ ಅಲ್ಲಿ ಈ ಬ್ಯಾಂಗಲ್ ಬಂಗಾರಿ ಅನ್ನೋದೇ ಫಸ್ಟೇ ಫೈನಲೈಸ್ ಆಯ್ತು, ಫುಲ್ ಲಿರಿಕ್ಸ್ ಆಗೋಕೆ ಮುಂಚೆ. ಆ್ಯಂಡ್ ಆ ಬ್ಯಾಂಗಲ್ ಬಂಗಾರಿ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನೆನಪು, ಏನಿದು ಹೊಸ ಥರ ಹೆಸರಿಟ್ಟಿದ್ದಾರೆ ಅನ್ನೋದು. ಆ್ಯಂಡ್ ಪ್ರತಿಯೊಬ್ಬರಿಗೂ ಇವತ್ತು ನೋಡಿದ್ರೆ ಆ ಬ್ಯಾಂಗಲ್ ಬಂಗಾರಿ ಅನ್ನೋದು ಒಂದ್ಸತಿ ಕೇಳಿದ್ರೆ ಅದು ಕೇಳ್ತಾನೆ ಇರ್ಬೇಕನ್ಸುತ್ತೆ. ಸೊ ಕೇಳಿದ ತಕ್ಷಣ ಸಖತ್ ಇಷ್ಟ ಆಯಿತು. ಆ್ಯಂಡ್ ಡೆಫಿನೆಟ್ಲಿ ಈ ಸಾಂಗ್ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಈ ಮಟ್ಟಿಗೆ ಹಿಟ್ ಆಗುತ್ತೆ ಅಂತ ನಿಜವಾಗ್ಲೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.